ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಟಿವಿ ನ್ಯೂಸ್ಗಳಲ್ಲಿ ಕಾಲೇಜು ಸ್ಕೂಲ್ಗಳಲ್ಲಿ ಇತಿಹಾಸದ ಬಗ್ಗೆ ಕೇಳಿರ್ತೀರಾ, ಅಷ್ಟೋ ಇಷ್ಟೋ ಮಾಹಿತಿಯನ್ನು ತಿಳ್ಕೊಂಡಿರ್ತೀರಾ. ಪ್ರಪಂಚದ ಇತಿಹಾಸದ ಪುಟಗಳನ್ನು ನೋಡ್ತಾ ಹೋದರೆ ಸಾಕಷ್ಟು ರಾಜರು, ಮಹಾರಾಜರು, ರಾಜ ಮನೆತನಗಳು, ಸಾಮ್ರಾಜ್ಯಗಳು ಆಳ್ವಿಕೆ ಮಾಡಿವೆ. ರಾಜರು ಯುದ್ಧಗಳನ್ನು ಮಾಡಿದ್ದಾರೆ. ಅದೆಷ್ಟೋ ಜನ ರಾಜರು ತಮ್ಮ ಬಲಿಷ್ಠ ಸೇನೆಗಳ ಮೂಲಕ ಬೇರೆ ಸಾಮ್ರಾಜ್ಯಗಳ ಮೇಲೆ ಯುದ್ಧವನ್ನ ಮಾಡಿದರೆ, ಮತ್ತೊಂದು ಕಡೆ ಇನ್ನೂ ಕೆಲವು ರಾಜರುಗಳು ಶಾಂತಿ ಸಹನೆಯ ಪಾಠವನ್ನು ಕೂಡ ಮಾಡಿದ್ದಾರೆ. ನಾವು ಸ್ಕೂಲು ಕಾಲೇಜ್ಗಳಲ್ಲಿ ಇತಿಹಾಸದ ಪಾಠಗಳನ್ನ ಕೇಳುವಾಗ ಯಾವಾಗಲೂ ಒಂದು ಪ್ರಶ್ನೆ ತಲೆಯಲ್ಲಿ ಓಡ್ತಾ ಇತ್ತು. ನಿಮಗೂ ಕೂಡ ಈ ಪ್ರಶ್ನೆ ಬಂದಿರಬಹುದು. ಅದೇನು ಅಂದ್ರೆ, ಯಾರು ಈ ರಾಜ? ಈ ರಾಜ ಅನ್ನೋ ಕಾನ್ಸೆಪ್ಟ್, ಈ ಕಲ್ಪನೆ ಹೇಗೆ ಶುರುವಾಯಿತು? ಜನ ಯಾಕೆ ಇವನ ಮಾತನ್ನ ಕೇಳಬೇಕು? ಇವನೇ ಯಾಕೆ ರಾಜ ಆಗಬೇಕು? ಒಬ್ಬ ಸೈನಿಕ ಕೂಡ ದೈಹಿಕವಾಗಿ ಶಕ್ತಿಶಾಲಿ, ಅವನು ರಾಜ ಆಗ್ಬೋದು ಅಲ್ವಾ? ಒಬ್ಬ ಮಂತ್ರಿ ಕೂಡ ಬುದ್ಧಿಶಕ್ತಿಯಲ್ಲಿ ಪರಿಣಿತ, ಅವನು ರಾಜ ಆಗ್ಬೋದು ಅಲ್ವಾ? ಇವರ ಮನೆತನದವರೇ ಯಾಕೆ ಆಳ್ವಿಕೆ ಮಾಡಬೇಕು? ಜನ ಯಾಕೆ ಅವನನ್ನ ರಾಜ ಅಂತ ಒಪ್ಕೊಳ್ತಾರೆ? ಯಾಕೆ ಅವನ ಮುಂದೆ ಗುಲಾಮರ ರೀತಿ ಬದುಕ್ತಾ ಇದ್ರು? ಇದೆಲ್ಲ ಶುರುವಾಗಿದ್ದು ಎಲ್ಲಿ? ಮೊದಲ ರಾಜ ಯಾರು ಅನ್ನೋದು ಯಾವಾಗಲೂ ನಮ್ಮ ತಲೆಯಲ್ಲಿ ಓಡ್ತಾ ಇತ್ತು. ಇದಕ್ಕೆ ಉತ್ತರ ಸಿಕ್ಕ ಮೇಲೆ ನಿಜವಾಗ್ಲೂ ನಮಗೆ ಶಾಕ್ ಆಯಿತು. ಹೌದು ಫ್ರೆಂಡ್ಸ್, ಈ ರಾಜ ಅನ್ನೋ ಕಲ್ಪನೆ, ಸಾಮ್ರಾಜ್ಯ ಅನ್ನೋ ಕಲ್ಪನೆ ಹೇಗೆ ಶುರುವಾಯಿತು ಅನ್ನೋದು ಗೊತ್ತಾದರೆ ಖಂಡಿತ ನಿಮಗೂ ಕೂಡ ಶಾಕ್ ಆಗುತ್ತೆ. ಆದಿಮಾನವನಾಗಿದ್ದ ಮನುಷ್ಯ ರಾಜ್ಯ ಸಾಮ್ರಾಜ್ಯಗಳನ್ನು ಕಟ್ಕೊಂಡು ಆಳ್ವಿಕೆ ನಡೆಸಿ ಈಗ ಸಂವಿಧಾನವನ್ನು ರಚಿಸಿಕೊಂಡು ಸಮಾಜವನ್ನು ಕಟ್ಕೊಂಡಿದ್ದು ಹೇಗೆ? ಇದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲೆ ಮನುಷ್ಯನ ಉಗಮ ಆದಾಗ ಮನುಷ್ಯ ಬೇರೆ ಪ್ರಾಣಿಗಳ ರೀತಿಯಲ್ಲೇ ಕಾಡಿನಲ್ಲೇ ವಾಸಿಸ್ತಾ ಇದ್ದ. ಕಾಡಿನ ಬೇರೆ ಪ್ರಾಣಿಗಳ ರೀತಿಯಲ್ಲೇ ಬೇಟೆಯಾಡಿಕೊಂಡು ತಿನ್ಕೊಂಡಿದ್ದ. ನಂತರ ಮನುಷ್ಯ ಒಂದು ಕಡೆ ನೆಲೆ ನಿಂತು ವಾಸ ಮಾಡೋದಕ್ಕೆ ಶುರು ಮಾಡ್ದ. ಬೆಂಕಿಯ ಆವಿಷ್ಕಾರವಾಗಿ ಬೇಯಿಸಿ ತಿನ್ನೋದನ್ನ ಕಲಿತ. ನಿಧಾನಕ್ಕೆ ಮನೆಗಳನ್ನು ಕಟ್ಕೊಂಡು ನೆಲವನ್ನ ಉಳುಮೆ ಮಾಡಿ ಕೃಷಿ ಮಾಡಿ ಅದನ್ನು ಕೂಡ ಬೇಯಿಸಿ ತಿನ್ನೋದಕ್ಕೆ ಶುರು ಮಾಡ್ದ. ಜೊತೆಗೆ ಪ್ರಾಣಿಗಳನ್ನ ಸಾಕೋದಕ್ಕೆ ಶುರು ಮಾಡ್ದ. ಇದೆಲ್ಲವೂ ಶುರುವಾಗಿದ್ದು ನದಿಗಳ ತೀರದಲ್ಲಿ. ಈ ರೀತಿಯ ಮನುಷ್ಯರ ಹಲವು ಗುಂಪುಗಳು ಹಲವು ಕಡೆ ವಾಸಿಸಲು ಶುರು ಮಾಡಿದ್ರು. ಆಗ ಗುಂಪುಗಳ ನಡುವೆ ಘರ್ಷಣೆ ಅನ್ನೋದು ಶುರುವಾಯಿತು. ಕೃಷಿ ಉತ್ಪನ್ನ ಮತ್ತು ಪ್ರಾಣಿಗಳೇ ಆಗಿನ ಸಂಪತ್ತಾಗಿತ್ತು. ಯಾರ ಬಳಿ ಹೆಚ್ಚು ಕೃಷಿ ಉತ್ಪನ್ನ ಇರ್ತಾ ಇದ್ವೋ, ಯಾರ ಬಳಿ ಜಾಸ್ತಿ ಪ್ರಾಣಿಗಳು ಇರ್ತಾ ಇದ್ವೋ ಅವರೇ ಶ್ರೀಮಂತರು ಅನಿಸ್ಕೊಂಡಿದ್ರು. ಆಗ ಗುಂಪುಗಳ ನಡುವೆ ಜಗಳ ಆಗೋದು, ಈ ಸಂಪತ್ತನ್ನ ಕಿತ್ಕೊಳ್ಳೋದು ಎಲ್ಲವೂ ಶುರುವಾಯಿತು. ರಾತ್ರೋರಾತ್ರಿ ಮತ್ತೊಂದು ಗುಂಪಿನ ಮೇಲೆ ದಾಳಿ ಮಾಡಿ ಅಲ್ಲಿದ್ದ ಪ್ರಾಣಿಗಳು, ಅಲ್ಲಿದ್ದ ಸಂಪತ್ತನ್ನ ಹೊತ್ಕೊಂಡು ಹೋಗ್ತಿದ್ರು. ಜೊತೆಗೆ ಅಲ್ಲಿದ್ದ ಆ ಗುಂಪಿನಲ್ಲಿದ್ದಂತಹ ಹೆಣ್ಣು ಮಕ್ಕಳನ್ನು ಕೂಡ ಅವರು ಹೊತ್ಕೊಂಡು ಹೋಗ್ತಾ ಇದ್ರು. ಇದರಿಂದ ಬಲಿಷ್ಠವಾಗಿ ಇದ್ದಂತಹ ಗುಂಪುಗಳು ಮಾತ್ರ ಬದುಕೋದಕ್ಕೆ ಸಾಧ್ಯವಾಗ್ತಿತ್ತು. ಆ ಸಂಘರ್ಷದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗ್ತಿತ್ತು. ನಂತರದ ದಿನಗಳಲ್ಲಿ ಮನುಷ್ಯ ಈ ಸಮಸ್ಯೆಗೆ ಏನಾದ್ರೂ ಒಂದು ದಾರಿಯನ್ನ ಹುಡುಕ್ಲೇಬೇಕು ಅಂತ ಯೋಚಿಸತೊಡಗಿದ. ರಾತ್ರಿ ಹಗಲು ಯಾವಾಗ್ಲೂ ತಮ್ಮ ಮನೆಗಳನ್ನ, ತಮ್ಮ ಪ್ರಾಣಿಗಳನ್ನ, ತಮ್ಮ ಸಂಪತ್ತನ್ನ ಕಾಯೋದಕ್ಕೆ ಆಗೋದಿಲ್ಲ. ಇದಕ್ಕೆ ಏನಾದ್ರೂ ದಾರಿ ಹುಡುಕ್ಲೇಬೇಕು ಅಂದಾಗ ಅವನ ತಲೆಗೆ ಬಂದಿದ್ದು ಆ ಗುಂಪಿನಲ್ಲಿದ್ದ ಕೆಲವರಿಗೆ ಈ ಕೆಲಸವನ್ನ ಒಪ್ಪಿಸುವುದು. ಅವರು ರಾತ್ರಿ ಹಗಲು ಇಡೀ ದಿನ ಆ ಗುಂಪನ್ನ ಕಾವಲು ಕಾಯುವುದು. ಯಾರಾದ್ರೂ ಅವರ ಮೇಲೆ ದಾಳಿಗೆ ಬರ್ತಾ ಇದ್ದಾರೆ ಅಂದ್ರೆ ಆ ಮಾಹಿತಿಯನ್ನ ಗುಂಪಿನ ಜನಕ್ಕೆ ತಿಳಿಸೋದು ಅವರ ಕೆಲಸ ಆಗಿರುತ್ತೆ. ಇದಕ್ಕೆ ಆ ಗುಂಪಿನ ಜನರು ಅವರಿಗೆ ಆಹಾರ, ಮಾಂಸ ಇತ್ಯಾದಿಗಳನ್ನ ಒಂದು ರೀತಿ ಸಂಬಳದ ರೀತಿಯಲ್ಲಿ ಕೊಡ್ತಾ ಬರ್ತಾರೆ. ಇದರಿಂದ ಮನುಷ್ಯನ ಅಭಿವೃದ್ಧಿಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಚಿಕ್ಕ ಚಿಕ್ಕ ಗುಂಪುಗಳಾಗಿ ವಾಸಿಸ್ತಾ ಇದ್ದ ಜನ ಹಳ್ಳಿಗಳಾಗಿ ಪರಿವರ್ತನೆ ಆಗುತ್ತೆ. ಜನಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತೆ. ಕೇವಲ ಕಾವಲು ಕಾಯೋದಕ್ಕೆ ವಹಿಸಿದ್ದ ಜನರು ಒಂದು ರೀತಿ ಸೈನಿಕರ ರೀತಿ ಪರಿವರ್ತನೆ ಆಗ್ತಾರೆ. ಯಾರಾದ್ರೂ ಆ ಹಳ್ಳಿಗಳ ಮೇಲೆ ದಾಳಿ ಮಾಡಿದ್ರೆ ಅವರೇ ಮುಂದೆ ನಿಂತು ಹೋರಾಡೋದಕ್ಕೆ ಶುರು ಮಾಡ್ತಾರೆ. ಬರ್ತಾ ಬರ್ತಾ ಇವರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇದರಿಂದ ಇವರು ಕೂಡ ಬೇರೆ ಬೇರೆ ಗುಂಪುಗಳ ಮೇಲೆ, ಬೇರೆ ಬೇರೆ ಹಳ್ಳಿಗಳ ಮೇಲೆ ದಾಳಿ ಮಾಡಿ ಇಡೀ ಜಾಗವನ್ನ, ಅಲ್ಲಿದ್ದಂತಹ ಇಡೀ ಜಾಗವನ್ನ, ಅಲ್ಲಿನ ಜನರನ್ನ ವಶಪಡಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಬರ್ತಾ ಬರ್ತಾ ಯಾವ ರೀತಿ ಆಯ್ತು ಅಂದ್ರೆ, ಯಾವ ಜನ ಇವರನ್ನ ಕಾವಲು ಕಾಯೋ ಕೆಲಸಕ್ಕೆ ಬಿಟ್ಟಿದ್ರೋ ಅದೇ ಜನರ ಮೇಲೆ ಇವರ ದಬ್ಬಾಳಿಕೆ ಶುರುವಾಗುತ್ತೆ. ಆ ಜನ ಇವರನ್ನ ನೋಡಿ ಹೆದರೋದಕ್ಕೆ ಶುರು ಮಾಡ್ತಾರೆ. ಇವರು ಏನೇ ಕೇಳಿದ್ರು ಕೂಡ ಜನ ಅದನ್ನ ತಂದು ಕೊಡಬೇಕಾಗುತ್ತೆ. ಇವರಿಗೆ ಬೇಕಾಗಿದ್ದನ್ನ ಜನರಿಂದ ಕಿತ್ಕೊಳ್ತಾ ಇರ್ತಾರೆ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಇವರು ನಮಗೆ ಸೇಫ್ಟಿಯನ್ನ ಕೊಡ್ತಾರೆ. ಬೇರೆ ಗುಂಪಿನವರು, ಬೇರೆ ಹಳ್ಳಿಯವರು ನಮ್ಮ ಮೇಲೆ ದಾಳಿಯನ್ನ ಮಾಡಿದಾಗ ಇವರು ನಮ್ಮನ್ನ ಕಾಪಾಡ್ತಾರೆ ಅನ್ನೋ ನಂಬಿಕೆಯಿಂದ ಅಲ್ಲಿನ ಜನ ಕೂಡ ಇವರು ಹೇಳಿದ್ದನ್ನ ಕೇಳಿಕೊಂಡು ಇವರು ಏನೇ ಮಾಡಿದ್ರು ಅದನ್ನ ಸಹಿಸಿಕೊಂಡು ಜೀವನ ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡ್ತಾ ನೋಡ್ತಾ ಯಾವ ರೀತಿ ಆಯಿತು ಅಂದ್ರೆ,
ಆ ಹಳ್ಳಿಯ ಜನಕ್ಕೆ, ಆ ಗುಂಪಿನ ಜನಗಳಿಗೆ ಈ ಕಾವಲುಗಾರರು ಇದ್ರೇನೆ ನಾವು ಬದುಕೋದಕ್ಕೆ ಆಗೋದು, ಇವರಿಂದಲೇ ನಾವು ಇರೋದು ಅನ್ನೋ ಕಲ್ಪನೆ ಬಂದ್ಬಿಡುತ್ತೆ. ಇದರಿಂದ ಆ ಕಾವಲುಗಾರರು ಒಂದು ರೀತಿ ರಾಜರಾಗೋದಕ್ಕೆ ಶುರು ಮಾಡ್ತಾರೆ. ಇದೇ ಮುಂದೆ ರಾಜ ಮತ್ತು ರಾಜ್ಯ ಅನ್ನೋ ಕಲ್ಪನೆಗೆ ಕಾರಣ ಆಯಿತು. ಈ ಮೂಲಕ ಪ್ರಪಂಚದ ಮೊದಲ ಸರ್ಕಾರದ ಮಾಡೆಲ್ ಆಯಿತು. ಈ ರೀತಿ ಪ್ರಪಂಚದ ಬೇರೆ ಬೇರೆ ಕಡೆ ರಾಜಪ್ರಭುತ್ವಗಳ ಉಗಮ ಆಯಿತು. ನೀವು ಚಂಗೀಸ್ ಖಾನ್ನ ಜೀವನ ಕಥೆಯನ್ನ ಓದ್ತಾ ಹೋದ್ರೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ರಾಜ್ಯಗಳ ನಡುವೆ ಯುದ್ಧ ಆಗೋದು, ಸಾಮ್ರಾಜ್ಯ ವಿಸ್ತರಣೆ ಮಾಡೋದು ಎಲ್ಲವೂ ಸಾಮಾನ್ಯ ಆಯಿತು. ಇದೆಲ್ಲ ಏನು ಕೆಲವೇ ವರ್ಷಗಳಲ್ಲಿ ಆದ ಬೆಳವಣಿಗೆ ಅಲ್ಲ. ಸಾವಿರಾರು ಲಕ್ಷಾಂತರ ಅವಧಿಯಲ್ಲಿ ಹಂತ ಹಂತವಾಗಿ ಮನುಷ್ಯ ನಡೆದು ಬಂದ ದಾರಿ ಇದು. ತುಂಬಾ ಸುದೀರ್ಘ ಕಾಲದವರೆಗೆ ಭೂಮಿ ಮೇಲೆ ಮನುಷ್ಯರು ರಾಜಪ್ರಭುತ್ವ ಮಾದರಿಯ ಸರ್ಕಾರವನ್ನ ಒಪ್ಕೊಂಡಿದ್ರು. ಇಲ್ಲಿ ಅಧಿಕಾರ ಹಸ್ತಾಂತರ ಅನ್ನೋದು ವಂಶ ಪಾರಂಪರಿಕವಾಗಿ ನಡೀತಿತ್ತು. ಈ ವ್ಯವಸ್ಥೆಯಲ್ಲಿ ಕೆಲವು ರಾಜರು ಪ್ರಜೆಗಳ ಪಾಲಿಗೆ ರಾಕ್ಷಸರಾಗ್ತಾ ಬಂದ್ರು. ಜೊತೆಗೆ ಅಧಿಕಾರಕ್ಕಾಗಿ ಯುದ್ಧಗಳು ನಡೀತಾ ಇತ್ತು. ಈ ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ತಾ ಹೋದಾಗ ಮನುಷ್ಯನ ತಲೆಗೆ ಮತ್ತೊಂದು ಐಡಿಯಾ ಬಂತು. ಅದೇ ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆಗಳೇ ತಮ್ಮ ಸರ್ಕಾರ ಮತ್ತು ನಾಯಕರನ್ನ ಆಯ್ಕೆ ಮಾಡಿಕೊಳ್ಳೋ ವ್ಯವಸ್ಥೆ. ಇಲ್ಲಿ ಶಾಂತಿಯುತ ಅಧಿಕಾರ ವರ್ಗಾವಣೆಗೆ ಅವಕಾಶ ಸಿಕ್ತು. ನಿರ್ದಿಷ್ಟ ಅವಧಿಯಲ್ಲಿ ಚುನಾವಣೆಗೆ ಹೋಗಿ ಜನರಿಂದ ಮತವನ್ನ ಪಡೆದು ಆಯ್ಕೆಯಾಗುವ ವ್ಯವಸ್ಥೆ. ಜನ ತಮಗೆ ಬೇಕಾದ ಜನಪ್ರತಿನಿಧಿ ಮತ್ತು ನಾಯಕನನ್ನ ಆಯ್ಕೆ ಮಾಡಿಕೊಳ್ಳೋ ವ್ಯವಸ್ಥೆ. ಇನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಕೂಡ ಬಂಡವಾಳಶಾಹಿ ಪ್ರಜಾಪ್ರಭುತ್ವ, ಕಮ್ಯುನಿಸ್ಟ್ ಪ್ರಜಾಪ್ರಭುತ್ವ, ಸೋಷಿಯಲಿಸ್ಟ್ ಪ್ರಜಾಪ್ರಭುತ್ವ, ಧಾರ್ಮಿಕ ಪ್ರಜಾಪ್ರಭುತ್ವ, ಈ ರೀತಿಯ ಹಲವು ರೀತಿಯ ಪ್ರಜಾಪ್ರಭುತ್ವಗಳು ಹುಟ್ಟುಕೊಂಡ್ವು. ಎಕ್ಸಾಂಪಲ್ಗೆ ಭಾರತದ್ದು ಬಂಡವಾಳಶಾಹಿ ಮತ್ತು ಸೋಷಿಯಲಿಸ್ಟ್ ಎರಡು ಸಿದ್ಧಾಂತಗಳ ಸಮ್ಮಿಶ್ರಣದ ಸಂಸದೀಯ ಪ್ರಜಾಪ್ರಭುತ್ವ ಅಂತಾನೆ ಹೇಳ್ಬೋದು. ಇನ್ನು ಅಮೆರಿಕದಲ್ಲಿ ಬಂಡವಾಳಶಾಹಿ ವ್ಯವಸ್ಥೆಯ ಅಧ್ಯಕ್ಷೀಯ ಪ್ರಜಾಪ್ರಭುತ್ವ, ಚೀನಾ ಮತ್ತು ರಷ್ಯಾದು ಕಮ್ಯುನಿಸ್ಟ್ ಪ್ರಜಾಪ್ರಭುತ್ವ. ಕಾಡು ಮನುಷ್ಯನಿಂದ ಬೆಳವಣಿಗೆ ಆಗ್ತಾ ಮನುಷ್ಯ ನಾಗರಿಕತೆಯನ್ನ ಕಂಡುಕೊಂಡ. ದೇಶಗಳ ಬಾರ್ಡರ್ ಫಿಕ್ಸ್ ಆಯಿತು, ಸರ್ಕಾರ ಕೂಡ ಫಿಕ್ಸ್ ಆಯಿತು. ಆದರೆ ಒಂದು ದೇಶ ಹಾಗೂ ಸರ್ಕಾರ ಹೇಗೆ ಕೆಲಸ ಮಾಡಬೇಕು, ದೇಶದ ಜನ ಯಾವ ರೀತಿ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಒಂದು ವ್ಯವಸ್ಥೆ ಬೇಕಿತ್ತು. ಸರ್ಕಾರ, ವಿರೋಧ ಪಕ್ಷ, ನ್ಯಾಯಾಲಯ, ಜನತೆ, ಸೇನೆ, ಈ ರೀತಿ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಈ ವ್ಯವಸ್ಥೆಯನ್ನ ಫಾಲೋ ಮಾಡೋ ರೀತಿ ಒಂದು ವ್ಯವಸ್ಥೆ ಬೇಕಿತ್ತು. ಈ ರೀತಿಯ ವ್ಯವಸ್ಥೆ ಬೇಕು ಅಂದಾಗಲೇ ಸೃಷ್ಟಿಯಾಗಿದ್ದು ಸಂವಿಧಾನ. ಸಂವಿಧಾನ ಒಂದು ದೇಶದ ಆತ್ಮ ಇದ್ದ ಹಾಗೆ. ಇದು ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕು, ವಿರೋಧ ಪಕ್ಷ ಹೇಗೆ ಕೆಲಸ ಮಾಡಬೇಕು, ನ್ಯಾಯಾಲಯ ಹೇಗೆ ಕೆಲಸ ಮಾಡಬೇಕು, ಸೇನೆ ಯಾವ ರೀತಿ ಇರಬೇಕು, ದೇಶದಲ್ಲಿ ಜನ ಯಾವ ರೀತಿ ಬದುಕಬೇಕು, ಯಾವುದು ಸರಿ ಯಾವುದು ತಪ್ಪು, ಜನ ಮಾಡಲೇಬೇಕಿರೋದೇನು, ಜನ ಮಾಡಲೇಬಾರ್ದಾಗಿರೋದೇನು ಎಲ್ಲವನ್ನ ತಿಳಿಸುವ ಸರ್ವೋಚ್ಚ ಡಾಕ್ಯುಮೆಂಟ್ ಈ ಸಂವಿಧಾನ. ಇನ್ನು ಮುಂದಿನ ವಿಡಿಯೋದಲ್ಲಿ ಭಾರತದ ಸಂವಿಧಾನ ಹೇಗೆ ರಚನೆ ಆಯಿತು ಅನ್ನೋದನ್ನ ನೋಡೋಣ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.